ಟಾಕ್ಸಿಕ್ ಮೂವಿ ಸ್ಟಾರ್ಟ್ ಆಗೋದೆ ಫ್ಲಾಶ್ ಬ್ಯಾಕ್ ಇಂದ. ಫಸ್ಟ್ ಹಾಫ್ ರೊಮ್ಯಾನ್ಸ್ ಫೈಟಿಂಗ್. ನಾವು ಅಪಿತಪಿ ಏನಾದರೂ ಇಂಗ್ಲಿಷ್ ಮೂವಿಗೂ ಹೋಗಿದ್ದೀವೋ ಅಂತ ಅನ್ಸ್ಬಿಡುತ್ತೆ. ಯಾಕೆಂತ ಹೇಳಿದ್ರೆ ಆ ಸ್ಟೈಲ್ ಎಲ್ಲ ಹಾಲಿವುಡ್ ಸ್ಟೈಲಲ್ಲಿದೆ. ಒಂದು ಸ್ವಲ್ಪನೂ ನಾವು ಯಾವುದೋ ಕಾಲಿವುಡು ಟಾಲಿವುಡು ಬಾಲಿವುಡು ಅಂತಿಲ್ಲ, ಫುಲ್ ಫಾರಿನರ್ ಥರ. 12,000 ತೆರೆಯಲ್ಲಿ ಫಸ್ಟ್ ಟೈಮ್ ಫಸ್ಟ್ ಶೋ ಕಾಣ್ತಾ ಇದೆ. ಸಿನಿಮಾ ಹೆಂಗಿದೆ ಗೊತ್ತಾ? ಅದ್ಭುತವಾಗಿದೆ. ತುಂಬ ಜನಕ್ಕೆ ಈ ಸಿನಿಮಾ ಹೆಂಗಿದೆ ಅಂತೇಳಿ ನಾವು ರಿವ್ಯೂ ಕೇಳಿದಾಗ ಹೇಳಿದ್ದಾರೆ, ಇದು ಈ ನಮ್ಮ ಇಂಡಿಯನ್ಸ್ ಥರ ಇಲ್ಲ, ಫಾರಿನ್ ಥರ ಇದೆ ಅಂತ ಹೇಳಿ. ಹೆಂಗಿದೆ ಗೊತ್ತಾ ಮೂವಿ? ಮಾರ್ವೆಲಸ್. ಯಶ್ ಅವ್ರ ಪಾತ್ರ ಅಂತೂ ನೆಕ್ಸ್ಟ್ ಲೆವೆಲ್. KGF ಅಲ್ಲಿ ಮಾಡಿದ್ರಲ್ಲ ಇವಾಗ, KGF ಅಲ್ಲಿ ಬರೀ ಬಿಲ್ಡಪ್ ಹಂಗೆ ಹಿಂಗೆ ಅಂತ, ಆ ಥರ ಅಲ್ಲ. KGF ಗಿಂತ ನೆಕ್ಸ್ಟ್ ಲೆವೆಲ್. ನಾವು KGF ಅಲ್ಲಿ ಏನು ನೋಡ್ಕೊಂಡು ಬಂದ್ವಿ, ಅನಂತರ ನಾವು ಇವಾಗ ಯಶ್ ಅವ್ರನ್ನ ನಾವು ಟಾಕ್ಸಿಕ್ ಮೂವಿಯಲ್ಲಿ ಇನ್ನು ನೆಕ್ಸ್ಟ್ ಲೆವೆಲ್ ಕಾಣ್ತಿದ್ವಿ. ಇದರಲ್ಲಿ 5 ಹೀರೋಯಿನ್ಸ್, ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸಾಂಗ್ ಅಂತೂ ಸೂಪರ್ ಆಗಿದೆ, ಫೈಟಿಂಗ್ ಅಂತೂ ಸೂಪರ್ ಆಗಿದೆ. ಇದು ಗೋವಾದ ಒಂದು ಸ್ಟೋರಿ, ಅನಂತರ ಇಲ್ಲಿ ತಂದೆ ಮಗನ ಸ್ಟೋರಿ ಎಲ್ಲ ಕೂಡ ಬರ್ತದೆ. ಜೊತೆಗೆ ಈ ಸಿನಿಮಾದಲ್ಲಿ ಯಶ್ ಅವ್ರನ್ನ ನಾವು ಡಬಲ್ ಆಕ್ಟಿಂಗ್ ಅಲ್ಲಿ ಕಾಣ್ಬಹುದು. ಫಸ್ಟ್ ಸಿನಿಮಾದಲ್ಲೇ ಯಶ್ ಮಾಡಿದ್ರಲ್ಲ ಆ ತರ ಕಾಣ್ತಾರೆ, ಮತ್ತೆ ಈಗ ಹೆಂಗಿದ್ರೆ ಯಶ್ ಆ ತರನು ಕಾಣ್ತಾರೆ. ಮತ್ತೆ ಫಸ್ಟ್ ಮೂವಿಲಿ ಹೆಂಗ್ ಕಾಣ್ತಿದ್ರು ಯಶ್ ಅದು ಕಾಣ್ತಾರೆ. ಅದು ಬಂದಾಗ ಆ ತರ ಕಂಡಾಗಂತೂ ಅಲ್ಲಿನ ಒಂದು ಯಶ್ ಫ್ಯಾನ್ಸ್ ಆಗ್ಲಿ, ಫಸ್ಟ್ ಡೇ ಫಸ್ಟ್ ಮೂವಿ ನೋಡ್ಬೇಕು ಅಂತೇಳಿ ಬಂದಂತಹ ಎಲ್ಲ ಪ್ರೇಕ್ಷಕರು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ಹಾಗೇನೆ ನಾನು ಸಹ ಮೂವಿ ನೋಡ್ಲಿಕ್ಕೆ ರಾತ್ರಿ ಎಲ್ಲ ನಾನು ಎಚ್ಚರಾಗಿದ್ದೆ. ನಂತರ 6 o'clock ಎದ್ದು ಹೋಗಿ ಮೂವಿನ ನೋಡ್ಕೊಂಡು ಬಂದು ಇವಾಗ ನಾನು ಮಾತಾಡ್ತಾ ಇದ್ದೀನಿ ಮೂವಿ ಬಗ್ಗೆ ಮಾತಾಡ್ಲಿಕ್ಕೆ. 5 ಹೀರೋಯಿನ್ಸ್ ಅಂತಲ್ಲ, ಈ ಸಿನಿಮಾ ನೋಡ್ತಾ ಇದ್ರೆ ನಮಗೆ ಎಲ್ಲೋ ಒಂದು ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ, ಇಮ್ಯಾಜಿನ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಯಾವುದು ಕೂಡ ನಾವು ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಅಂತ ಇದೀವಿ ಅಂತ ಅನ್ಸಲ್ಲ. ಮೂವಿ ನೋಡ್ತಾ ಇದ್ರೆ ನಾವು ಎಲ್ಲೋ ಫಾರಿನ್ ಅಲ್ಲಿ ಇದ್ದೀವಿ ಅನ್ಸುತ್ತೆ. ಸಾಂಗ್ ಅಂತೂ ಈಗ ಆಲ್ರೆಡಿ ನೀವು ಕೇಳಿರ್ತೀರ, ಸಾಂಗ್ ಅದ್ಭುತವಾಗಿದೆ, ಡೈಲಾಗ್ಗಳು ಅದ್ಭುತವಾಗಿದೆ. ಮತ್ತೆ ಎಲ್ಲ 5 ಹೀರೋಯಿನ್ಸ್, ನಯನತಾರ ಆಗಿರ್ಬೋದು, ಮತ್ತೆ ಅದಿರ್ತಕ್ಕಂಥ ಎಲ್ಲ ಹೀರೋಯಿನ್ಸ್ ಕೂಡ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನಿಮಗೆ ಕತೆ ಏನಾದರೂ ಸ್ವಲ್ಪ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ನ ಸರಿ ಅಲ್ಲ, ಸೆಕೆಂಡ್ ಸರಿ ಹೋಗಿ ನೋಡಿ ಅರ್ಥ ಆಗುತ್ತೆ. ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇದೇ ತರ ನಾವು ಸಿನಿಮಾ ಬರಬೇಕು ಅಂತ ನಮ್ಮ ತಲೆಯಲ್ಲಿ ಏನೋ ಒಂದು ಇಟ್ಕೊಂಡು ಹೋಗಿರ್ತೀವಿ. ಬಟ್ ಆದ್ರೆ ಅವೆಲ್ಲವನ್ನ ಈ ಟಾಕ್ಸಿಕ್ ಸಿನಿಮಾ ತಲೆ ಕೆಳಕ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕತೆ ಒಂದೇ ತರ ಬರಲ್ಲ, ಸ್ವಲ್ಪ ಸ್ವಲ್ಪ ಮಿಕ್ಸ್ ಬರುತ್ತೆ. ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಏನಪ್ಪಾ ಇದು ನಾವು ಏನೋ ಒಂದು ಸ್ಟೋರಿ ಒಂದೇ ತರ ಕರ್ಕೊಂಡು ಹೋಗ್ತಾ ಇದೆ ಅಂತ ಹೋದ್ರೆ ಇಲ್ಲಿ ಬೇರೆ ಬೇರೆ ತರ ತೋರಿಸ್ತಿದೆಯಲ್ಲ ಅಂತ ಹೇಳಿ. ಬಟ್ ಈ ಒಂದು ಎಂಟರ್ಟೈನ್ಮೆಂಟ್ ಆಗಲಿ, ಮತ್ತೆ ತಂದೆ ಮಗನ ಪ್ರೀತಿ ಆಗಲಿ, ಫಸ್ಟ್ ಹಾಫ್ ರೊಮ್ಯಾನ್ಸ್ ಆಗಲಿ, ಫೈಟಿಂಗ್ ಆಗಲಿ, ಎಲ್ಲವೂ ಅದ್ಭುತವಾಗಿದೆ. ನೀವು ಈ ಸಿನಿಮಾವನ್ನ ನೋಡ್ಲೇಬೇಕು.